ಗುಜರಾತ್ನ ಭಾವನಗರದಲ್ಲಿಂದು ನಡೆದ ಸಮುದ್ರದಿಂದ ಸಮೃದ್ಧಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪ್ರಧಾನಿ ನರೇಂದ್ರ ಮೋದಿ ಅವರು 34,200 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಮೌಲ್ಯದ ಬಹು ಅಭಿವೃದ್ಧಿ ಯೋಜನೆಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಿದರು. ಇದೇ ವೇಳೆ 7,800 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಮೌಲ್ಯದ ಮುಂಬೈ ಅಂತಾರಾಷ್ಟ್ರೀಯ ಕ್ರೂಸ್ ಟರ್ಮಿನಲ್ ಅನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್, ಕೇಂದ್ರ ಸಚಿವರಾದ ಮನ್ಸುಖ್ ಮಾಂಡವೀಯ, ಸರ್ಬಾನಂದ ಸೋನೋವಾಲ್ ಸೇರಿದಂತೆ ಇತರರು ಭಾಗವಹಿಸಿದ್ದರು. पिछले 11 सालों में हुए बदलाव अभूतपूर्व रहे हैं. तेज होगा, कार्गो हैंडलिंग में तेजी आएगी. ಬಳಿಕ ಪ್ರಧಾನಿ ನರೇಂದ್ರ ಮೋದಿ 21ನೇ ಶತಮಾನದಲ್ಲಿ ಬದಲಾಗುತ್ತಿರುವ ಭಾರತದಲ್ಲಿ ಸಮುದ್ರದಿಂದಲೇ ಸಮೃದ್ಧಿ ಎನ್ನುವುದನ್ನು ಸಾಬೀತು ಮಾಡಲಾಗುತ್ತಿದೆ. ಸಮುದ್ರದ ಸಹಾಯದಿಂದ ಆಧುನಿಕ ವ್ಯಾಪಾರದಲ್ಲಿ ಅವಕಾಶಗಳನ್ನು ಪಡೆಯುವ ದೃಷ್ಟಿಕೋನವನ್ನು ಈ ಯೋಜನೆ ಹೊಂದಿದೆ. ಭಾರತದ ಕರಾವಳಿಗಳು ಯಾವಾಗಲೂ ಸಮೃದ್ಧಿಯ ಸಂಕೇತವಾಗಿದ್ದು, ಈಗ ಅದರ ಸಮುದ್ರ ತೀರಗಳು ಭಾರತದ ಭವಿಷ್ಯದ ಬೆಳವಣಿಗೆಯ ಹೆಬ್ಬಾಗಿಲುಗಳಾಗಲಿವೆ ಎಂದು ಹೇಳಿದರು. ವಿದೇಶಗಳ ಮೇಲಿನ ನಮ್ಮ ಅವಲಂಬನೆ ದೇಶದ ಅತಿದೊಡ್ಡ ಶತ್ರುವಾಗಿದೆ ಎಂದ ಪ್ರಧಾನಿ, ಈ ಶತ್ರುವನ್ನು ಹೊಡೆದು ಹಾಕಬೇಕಿದೆ. ಇದು ಸಾಧ್ಯವಾಗುವುದು ಕೇವಲ ಆತ್ಮನಿರ್ಭರತೆಯಿಂದ ಮಾತ್ರ. ಭಾರತ ಸಂಪೂರ್ಣವಾಗಿ ಆತ್ಮನಿರ್ಭರವಾಗಿ ವಿದೇಶಗಳ ಮೇಲೆ ಅವಲಂಬಿತವಾಗುವುದನ್ನು ತಪ್ಪಿಸಬೇಕಿದೆ. 2047ರ ವೇಳೆಗೆ ವಿಕಸಿತ ಭಾರತದ ದೃಷ್ಟಿಕೋನವನ್ನು ಸಾಕಾರಗೊಳಿಸಲು ಭಾರತವು ಸ್ವಾವಲಂಬಿ ರಾಷ್ಟ್ರವಾಗಿ ಪ್ರಪಂಚದ ಮುಂದೆ ನಿಲ್ಲುವ ಸಮಯ ಬಂದಿದೆ ಎಂದರು. और इसलिए भाइयों बहनों, आपने तो गुजराती में के कि भाई 100 दुखों की एक दवा, 100 दुखों की एक ही दवाई है और वो है आत्मनिर्भर भारत. आत्मनिर्भर भारत. लेकिन इसके लिए हमें चुनौतियों से टकराना होगा. ದೇಶದ ಪ್ರಗತಿಗೆ ಸಮುದ್ರಯಾನವು ಬಹುಮುಖ್ಯ ಕೊಡುಗೆ ನೀಡುತ್ತಿದೆ. ವಿಶ್ವದ ಕಡಲ ವ್ಯಾಪಾರದ 40% 50% ಭಾರತದಲ್ಲಿ ನಿರ್ಮಿಸಲಾದ ಹಡಗುಗಳ ಮೂಲಕ ನಡೆಯುತ್ತಿದ್ದ ಕಾಲವಿತ್ತು. ಆದರೆ ಕಾಂಗ್ರೆಸ್ ಸರ್ಕಾರ ಅದನ್ನು ಸಂಪೂರ್ಣ ನಾಶ ಮಾಡಿತು. ವಿದೇಶಗಳ ಹಡಗುಗಳ ನೆರವನ್ನು ಪಡೆಯುವ ಸ್ಥಿತಿ ಬಂದಿತು. ವಿದೇಶಿ ಕಂಪನಿಗಳಿಗೆ ಲಕ್ಷಾಂತರ ಕೋಟಿ ಹಣವನ್ನು ಬಾಡಿಗೆಗೆ ನೀಡುವ ಪರಿಸ್ಥಿತಿ ಎದುರಾಯಿತು. ದೇಶ ಈಗ ತನ್ನ ಪರಂಪರೆಯನ್ನು ಮರಳಿ ಪಡೆಯಲು ಮತ್ತು ಜಾಗತಿಕ ಕಡಲ ಶಕ್ತಿಯಾಗಿ ಹೊರಹೊಮ್ಮಲು ತೀವ್ರವಾಗಿ ಕೆಲಸ ಮಾಡುತ್ತಿದೆ. ಇಂದು ಭಾರತವು ಪ್ರತಿ ವರ್ಷ $75 ಬಿಲಿಯನ್ ಅಂದರೆ ಸುಮಾರು 6 ಲಕ್ಷ ಕೋಟಿ ರೂಪಾಯಿಗಳ ಹಡಗುಗಳನ್ನು ವಿದೇಶಿ ಕಂಪನಿಗಳಿಗೆ ಬಾಡಿಗೆಗೆ ನೀಡುತ್ತಿದೆ. ಇದು ಭಾರತದ ರಕ್ಷಣಾ ಬಜೆಟ್ಗೆ ಸಮನಾಗಿದೆ ಎಂದು ಹೇಳಿದರು. ये हमारी मजबूरी बन गया. परिणाम ये हुआ कि 50 साल पहले जहां 40% व्यापार भारतीय जहाजों पर होता था, वो हिस्सा घटकर सिर्फ 5% रह गया. यानी अपने 95% ट्रेड के लिए हम विदेशी जहाजों पर निर्भर हो गए. ಭಾರತದ ಕಡಲ ವಲಯವು ಮುಂದಿನ ಪೀಳಿಗೆಯನ್ನು ಗಮನದಲ್ಲಿ ಇಟ್ಟುಕೊಂಡು ಸುಧಾರಣೆ ಕಾಣುತ್ತಿದೆ. ದೇಶಾದ್ಯಂತ ಬಂದರು ಕಾರ್ಯವಿಧಾನಗಳನ್ನು ಸರಳಗೊಳಿಸುವ ಗುರಿಯನ್ನು ಹೊಂದಿರುವ ಈ ವಲಯವು ಶೀಘ್ರದಲ್ಲೇ ಒಂದು ರಾಷ್ಟ್ರ ಒಂದು ಬಂದರು ಕಾರ್ಯವಿಧಾನವನ್ನು ಅಳವಡಿಸಿಕೊಳ್ಳಲಿದೆ. ದೇಶದ ಪ್ರಾಚೀನ ಕಡಲ ಸಂಪ್ರದಾಯಗಳನ್ನು ಪ್ರದರ್ಶಿಸಲು ಮತ್ತು ಭವಿಷ್ಯದ ಪೀಳಿಗೆಗೆ ಅವುಗಳನ್ನು ಸಂರಕ್ಷಿಸಲು ಸರ್ಕಾರ ಲೋಥಾಲ್ನಲ್ಲಿ ರಾಷ್ಟ್ರೀಯ ಕಡಲ ಪರಂಪರೆಯ ವಸ್ತು ಸಂಗ್ರಹಾಲಯವನ್ನು ಸ್ಥಾಪಿಸುತ್ತಿದೆ ಎಂದು ಹೇಳಿದರು. साथियों, भारत सदियों से बड़े बड़े जहाज बनाने में एक्सपर्ट रहा है. नेक्स्ट जनरेशन रिफॉर्म्स देश के इस भूले हुए गौरव को फिर वापस लाने में मदद करेंगे.